ದಾಂಡೇಲಿ ನಗರಾಡಳಿತ ಮತ್ತು ತಾಲೂಕಾಡಳಿತದ ಸಂಯುಕ್ತಾಶ್ರಯದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಗುರುವಾರ ನಗರದ ಹಳೆ ನಗರಸಭಾ ಮೈದಾನದಲ್ಲಿ ಆಚರಿಸಲಾಯಿತು. ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಹುತಾತ್ಮ ಗಾಂಧೀಜಿಯವರ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಆರತಿ ಬೆಳಗ್ಗೆ ಪುಷ್ಪ ಗೌರವ ಸಲ್ಲಿಸಿದ ಬಳಿಕ ಧ್ವಜಾರೋಹಣವನ್ನು ನೆರವೇರಿಸಿದರು. ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಕೆಲವು ವರ್ಷಗಳ ಸುದೀರ್ಘ ಹೋರಾಟ, ಅನೇಕ ಮಹನೀಯರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಪಡೆದ ದೇಶ ನಮ್ಮದು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹನೀಯರನ್ನು, ಮಡಿದ ವೀರರನ್ನು ಸ್ಮರಿಸುವುದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ. ಸರ್ವರ ಸಹಕಾರದಲ್ಲಿ ದಾಂಡೇಲಿ ನಗರವನ್ನು ಒಳಗೊಂಡು ಇಡೀ ತಾಲೂಕನ್ನು ಮಾದರಿ ತಾಲೂಕನ್ನಾಗಿಸಲು ಶ್ರಮಿಸಲಾಗುತ್ತಿದೆ ಎಂದರು. ನಾವು ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಬಲಿದಾನ ತ್ಯಾಗ ಮಾಡಿದಂಥ ಅನೇಕ ಮಹಾನಾಯಕರಾದಂಥ ಪರಮ ಪೂಜ್ಯ ಮಹಾತ್ಮ ಗಾಂಧೀಜಿಯವರೇ, ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸಂವಿಧಾನ ಶಿಲ್ಪಿ ಆದಂಥ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಇತರೆ ಮಹಾನ್ ನಾಯಕರು ತಮ್ಮ ತ್ಯಾಗವನ್ನು ಈ ಒಂದು ಸ್ವಾತಂತ್ರ್ಯೋತ್ಸವಕ್ಕಾಗಿ ಬಲಿಯನ್ನು ಕೊಟ್ಟು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಅಮೃತ ಮಹೋತ್ಸವನ್ನಾಗಿ ಇಂದು 78ನೇ ದಿನಾಚರಣೆ ಆಚರಿಸ್ತಾ ಇದ್ದೇವೆ. 2024ನೇ ಸ್ವಾತಂತ್ರ್ಯೋತ್ಸವದ ಒಂದು ಥೀಮನ್ನು ವಿಚಲಿತ ಭಾರತ ಎಂದು ಘೋಷಣೆ ಮಾಡೋದ್ರಿಂದ ನಾವು ಸುಖ, ಶಾಂತಿ, ಸಮೃದ್ಧಿಯೊಂದಿಗೆ ಅಭಿವೃದ್ಧಿ ಪರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಇದರ ಸರ್ವಾಂಗೀಣ ಅಭಿವೃದ್ಧಿಯೊಂದಿಗೆ ನಾವು ಎಲ್ಲ ಗಣ್ಯರು ಹಾಗೂ ಸಾರ್ವಜನಿಕರು ಸೇರಿ ನಮ್ಮ ಭಾರತ ದೇಶವನ್ನು ಉನ್ನತ ಮಟ್ಟದಲ್ಲಿ ಮತ್ತೊಂದು ಸುಧಾರಣೆಯ ಮೂಲಕ ಹಾರಿಸೋಣ ಅಂತ ಹೇಳುತ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಕ್ಕೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕೀ. ವೇದಿಕೆಯಲ್ಲಿ ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ, ಪೌರಾಯುಕ್ತರಾದ ಆರ್.ಎಸ್. ಪವಾರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬೇನವಾಸ್ರೆ ಉಪಸ್ಥಿತರಿದ್ದರು. ಸೆಂಟ್ ಮೈಕಲ್ ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಸುಭಾಷ್ ನಗರದ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಸೆಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ನಡೆದ ನೃತ್ಯ ಎಲ್ಲರ ಗಮನ ಸೆಳೆಯಿತು. ಶಿಕ್ಷಕ ಸೀತಾರಾಮ್ ನಾಯ್ಕ್ ಅವರು ಸ್ವಾಗತಿಸಿ ನಿರೂಪಿಸಿದ ಕಾರ್ಯಕ್ರಮಕ್ಕೆ ಪೌರಾಯುಕ್ತರಾದ ಆರ್.ಎಸ್. ಪವಾರ್ ಅವರು ವಂದಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರು, ನಗರಸಭೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು, ವಿವಿಧ ಶಾಲಾ ಕಾಲೇಜಿನ ಶಿಕ್ಷಕರೊಂದದವರು, ವಿದ್ಯಾರ್ಥಿಗಳು, ರಾಜಕೀಯ ಮುಖಂಡರು, ವಿವಿಧ ಸಂಘ ಸಂಸ್ಥೆಯ ಪ್ರಮುಖರುಗಳು, ಗೃಹ ರಕ್ಷಕ ದಳದ ಅಧಿಕಾರಿ ಹಾಗೂ ಸಿಬ್ಬಂದಿಗಳು, ವಿವಿಧ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ನಗರಸಭೆ ಅಧಿಕಾರಿಗಳಾದ ಮೈಕಲ್ ಫರ್ನಾಂಡಿಸ್ ಮತ್ತು ಬಾಳು ಗವಾಸ್ ಅವರು ಸಹಕರಿಸಿದರು. ಹೊಂಡಗುಂಡಿ ಮತ್ತು ಮಣ್ಣು ಧೂಳುಗಳಿಂದ ತುಂಬಿಕೊಂಡಿರುವ ಜೇನ್ ರಸ್ತೆಯನ್ನು ಆದಷ್ಟು ಬೇಗನೆ ಸರಿಪಡಿಸುವಂತೆ ಅಟಲ್ ಅಭಿಮಾನಿ ಸಂಘದ ಪದಾಧಿಕಾರಿಗಳು ನಗರಾಡಳಿತವನ್ನು ಒತ್ತಾಯಿಸಿದ್ದಾರೆ. ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು ರಸ್ತೆ ಮೇಲಿನ ಧೂಳಿನಿಂದ ಪ್ರತಿನಿತ್ಯ ಕಿರಿಕಿರಿ ಅನುಭವಿಸುತ್ತಾ ರೋಗ ಹರಡುವ ಭೀತಿಯಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಅಪಘಾತಗಳು ಕೂಡ ಸಂಭವಿಸುತ್ತಿವೆ. ರಸ್ತೆಯನ್ನು ಕೂಡಲೇ ಸರಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ವ್ಯಾಪಾರಸ್ಥರ ಮತ್ತು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಹಮ್ಮಿಕೊಳ್ಳುವುದು ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ದೇಶದ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದೇವೆ. ಅದೇ ರೀತಿ ನಮ್ಮ ನಗರದ ಜೇನ್ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಾಗಿದ್ರೆ, ಮಳೆಗಾಲ ಬಂದರೆ ನಾವು ಹೊಂಡಗುಂಡಿಗಳಿಂದ ಸಾಗಬೇಕು. ಚಳಿಗಾಲ ಮತ್ತು ಬೇಸಿಗೆಗಾಲದಲ್ಲಿ ಜೇನ್ ರೋಡ್ ರಸ್ತೆಯ ಧೂಳಿನ ಸಮಸ್ಯೆಯಿಂದ ಸಾಯಬೇಕು. ಇವತ್ತು ಈ ನಗರದ ವ್ಯಾಪಾರಸ್ಥರೆಲ್ಲರೂ ಕೂಡಿ ಒಂದು ತೀರ್ಮಾನ ತಗೊಂಡಿದ್ದೇವೆ. ನಮ್ಮ ಜೇನ್ ರಸ್ತೆಯ ಮೇಲಿರುವಂಥ ಧೂಳುಗಳನ್ನು ಸರಿಸಿ ಸಾರ್ವಜನಿಕರಿಗೆ ಓಡಾಟ ಮಾಡಲಿಕ್ಕೆ ನಗರಾಡಳಿತ ಅವಕಾಶ ಮಾಡಿಕೊಡಬೇಕು. ಇಲ್ಲ ಅಂದರೆ
ಪ್ರತಿಯೊಬ್ಬರ ಅಂಗಡಿಯ ಶಾಪ್ ಓನರ್ ಏನಿದ್ದಾರೆ ಅವ್ರ ಮೇಲೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿ ಕೊಡಬೇಕು. ಯಾಕಂದರೆ ಈ ಧೂಳಿನಲ್ಲಿ ಮನುಷ್ಯ ಇಷ್ಟು ಸಾಯ್ತಾನೆ ಅಂತಂದರೆ ಅಸ್ತಮಾ ಮತ್ತು ಅಲರ್ಜಿ ಪ್ರಾಬ್ಲಮಿಂದ ಸಾಯ್ತಾ ಇದ್ದಾರೆ. ಇವತ್ತು ನಾನು ಕೂಡ ಹಾಸ್ಪಿಟಲಲ್ಲಿ 1,500 ರೂಪಾಯಿ ಖರ್ಚು ಮಾಡಿ ಬಂದಿದ್ದೇನೆ. ಕೂಡಲೇ ರಸ್ತೆ ಮೇಲಿರುವಂತಹ ಧೂಳುಗಳನ್ನು ಸರಿಸುವಂಥ ಪ್ರಯತ್ನ ಮಾಡಬೇಕು. 4 ಗಂಟೆಗೆ ನೀರು ಹೊಡೆದ್ವಿ, 10 ಗಂಟೆಗೆ ನೀರು ಹೊಡೆದ್ವಿ, ಇವೆಲ್ಲ ಆಗಲಿಕ್ಕಿಲ್ಲ. ಇದು ಕೇವಲ ಒಂದು ಕೆಲವು ಗಂಟೆಗಳ ಸಮಸ್ಯೆಗಳ ನಿವಾರಣೆಗಷ್ಟೇ ಸೀಮಿತವಾಗಿರುತ್ತೆ ವಿನಃ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಆ ಕಾರಣಕ್ಕೆ ನಾವು ಇಡೀ ಸಂಡೇ ಮಾರುಕಟ್ಟೆ ವ್ಯಾಪಾರಸ್ಥರು ಈ ಮೂಲಕ ದಾಂಡೇಲಿ ನಗರಸಭೆಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ರಸ್ತೆ ಮೇಲಿರುವಂತಹ ಧೂಳುಗಳ ಸಮಸ್ಯೆಗಳನ್ನು ಅತ್ಯಂತ ಶೀಘ್ರವಾಗಿ ಬಗೆಹರಿಸಿಕೊಟ್ರೆ ಒಳ್ಳೆಯದಿರುತ್ತೆ. ಇಲ್ಲ ಅಂದರೆ ನಾವೆಲ್ಲ ಸಂಡೇ ಮಾರ್ಕೆಟ್ ವ್ಯಾಪಾರಸ್ಥರು ಇದೇ ರಸ್ತೆಯನ್ನು ತಡೆ ಹಿಡಿದು ನಾವು ಹೋರಾಟ ಮಾಡಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ನಾವು ಈ ಮೂಲಕ ನಗರಸಭೆ ಕೊಡ್ತಾ ಇದ್ದೇವೆ.